ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ 3 ಕೆಲಸವನ್ನ ನಾವು ತಾಚುತ್ತಪ್ಪದೆ ಮಾಡ್ತಾ ಇದೀವಿ. ಆರೋಗ್ಯ, ಅನ್ನ, ಶಿಕ್ಷಣ. ಇವತ್ತು ಅಕ್ಕಿಯನ್ನ ನಮ್ಮ ಸರ್ಕಾರ ಫ್ರೀ ಕೊಡ್ತಾ ಇದೆಯೋ ಕೊಡ್ತಾ ಇಲ್ಲ. ಮತ್ತೆ ನಿಮ್ಮ ನಾಲೆಗಳಿಗೆ 300 ಕೋಟಿ ರೂಪಾಯಿ ತಂದು 50-60 ವರ್ಷದಿಂದ ಆಗದೆ ಇರುವಂತ ನಾಲೆಗಳ ಅಭಿವೃದ್ಧಿಯನ್ನ ಮಾಡ್ತಾ ಇದೀವಿ. ಇವತ್ತು ನೀರಿಲ್ಲದೆ ಕೂಡ ನಿಮ್ಮ ಗದ್ದೆಗಳಿಗೆ ನೀರು ಹರಿತಾ ಇದೆ ಅಂತ ಹೇಳಿದ್ರೆ ನಮ್ಮ ಸರ್ಕಾರದಿಂದ 300 ಕೋಟಿ ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು ಕೊಟ್ಟಂತ ದುಡ್ಡಿನಲ್ಲಿ ನಿಮ್ಮ ನಾಲೆ ಅಭಿವೃದ್ಧಿ ಆಗ್ತಾ ಇದೆಯಲ್ಲ, ಅದಕ್ಕೆ ನೀರು ಕೊಡ್ತಾ ಇದೀವಿ. ಅನ್ನವನ್ನ ಕೊಡುವಂತ ಪುಣ್ಯದ ಕೆಲಸವನ್ನ ನಮ್ಮ ಸರ್ಕಾರ ಮಾಡ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಾನು ಶಾಸಕನಾಗಿ ಆಯ್ಕೆ ಆದ ನಂತರ ನಿಮಗೆಲ್ಲ ಉಚಿತವಾದ ಅಕ್ಕಿ ಬರ್ತಾ ಇದೆ, 2,000 ರೂಪಾಯಿ ದುಡ್ಡು ಬರ್ತಾ ಇದೆ, ಬಸ್ಸಲ್ಲಿ ಫ್ರೀ ಹೋಗ್ತಾ ಇದ್ರಿ, ಕರೆಂಟ್ ಬಿಲ್ ಫ್ರೀ ಆಗಿದೆ. ಇದಿಷ್ಟು ಕೂಡ ನಮ್ಮ ಸರ್ಕಾರ ಬಂದ ಮೇಲೆ ಆಗಿದೆ. ಇವತ್ತು ಆರೋಗ್ಯಕ್ಕೆ ಮನುಷ್ಯ ಅನ್ನ ಉಂಡ ಮೇಲೆ ಆರೋಗ್ಯ ಆಗ್ಬೇಕು, ಇಲ್ಲ ಅಂದ್ರೆ ಆರೋಗ್ಯ ಕೆಡುತ್ತೆ. ಇವತ್ತು 250ಕ್ಕೂ ಹೆಚ್ಚು ಡಾಕ್ಟರ್ ನಮ್ಮ ಆದಿಚುಂಚನಗಿರಿ ಮಠ, ಕೇವಲ ಮಠ ಭಕ್ತಾದಿಗಳಿಗೆ ದೇವರ ದರ್ಶನ ಕೊಡೋದಲ್ಲ, ನಿಮ್ಮ ಸೇವೆಯನ್ನ ಮಾಡ್ತೀವಿ ಅಂತೇಳಿ ಆಗಾಗ ಇಡೀ ಜಿಲ್ಲೆ, ಇಡೀ ರಾಜ್ಯದಲ್ಲಿ ಬಡ ಮಕ್ಕಳಿಗೆ ಉಚಿತವಾದ ಶಿಕ್ಷಣ. ಸ್ವಾಮೀಜಿಯವರು ಅವಾಗ ಒಂದು ಮಾತು ಹೇಳ್ತಾರೆ, ನಿಮಗೆ ಓದ್ಸಕ್ಕಾಗಲ್ಲ ನಿಮ್ಮ ಮಕ್ಕಳನ್ನ ಅಂದ್ರೆ ನಮ್ಮ ಮಠಕ್ಕೆ ತಂದ್ಬಿಡಿ, ಅವನ್ನ ಡಾಕ್ಟರ್ ಇಂಜಿನಿಯರ್ ಮಾಡಿ ನಿಮ್ಮ ಮನೆಗೆ ಕಳಿಸ್ತೀವಿ ಅಂತ. ಇದಕ್ಕಾದ್ರೂ ಚಪ್ಪಳೆ ಹೊಡೆದು ಏನಿಲ್ಲ, ಕೇಳ್ತೀರಾ ಸುಮ್ಮನೆ ಕೂತಿಲ್ಲ. ಸ್ವಾಮೀಜಿಗೆ ಗೊತ್ತಾಗ್ಬೇಕಲ್ಲ, ಹೌದು ಹೇಳ್ತಾರೆ ಅಲ್ವಾ. ನಮ್ಮ ಮಠ, ನಮ್ಮ ಸಮುದಾಯದ ಮಠ ಇಡೀ ದೇಶಕ್ಕೆ, ರಾಷ್ಟ್ರಕ್ಕೆ, ವಿಶ್ವದಲ್ಲೇ ಹೆಸರುವಾಸಿ ಆಗಿದೆ ಅನ್ನೋದಕ್ಕೆ ಅದಕ್ಕೆ ಬಾಲಗಂಗಾಧರನಾಥ ಸ್ವಾಮೀಜಿ ಅವರು, ಇವತ್ತಿನ ನಮ್ಮ ನಿರ್ಮಲಾನಂದ ಸ್ವಾಮೀಜಿ ಅವರು ಕಾರಣ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಿಮಗೆ ಅನ್ನ ಕೊಡ್ತಾರೆ, ಶಿಕ್ಷಣ ಕೊಡ್ತಾರೆ, ಭಕ್ತಿ ಕೊಡ್ತಾರೆ. ನೋಡಿ, ಇಷ್ಟು ಜನಕ್ಕೆ ಉಚಿತವಾಗಿ ನಾವು ಚಿಕಿತ್ಸೆಯನ್ನ ಕೊಡಬೇಕು ಅಂತೇಳಿ ಅವರ ಸಂಸ್ಥೆಯ ಡಾಕ್ಟರ್ಗಳನ್ನ ಅವರು ಕಳಿಸ್ಕೊಟ್ಟು, ನಿಮಗೆ ಎಲ್ಲಿಂದ ಎಲ್ಲಿವರೆಗೂ ಏನ್ ಆಪರೇಷನ್ ಇದ್ರು, ಬರೀ ಚಿಕಿತ್ಸೆ ಅಂದ್ರೆ ಮಾತ್ರೆ ಕೊಟ್ಟು ರಕ್ತ ಟೆಸ್ಟ್ ಮಾಡಿ ಕಳಿಸೋ ಶಿಬಿರ ಅಲ್ಲ ಇದು. ನಿಮ್ಗೆ A to Z ಏನೇ ಆಪರೇಷನ್ ಆದ್ರೂ ನಾವಿದೀವಿ, ನಮ್ ಸರ್ಕಾರ ಇದೆ, ನಮ್ ಸ್ವಾಮೀಜಿ ಇದ್ದಾರೆ, ನಿಮ್ಗೆ ಎಲ್ಲ ಫ್ರೀ ಮಾಡ್ಕೊಡ್ತೀವಿ. ಎದುರಾಗಿಲ್ಲ, ಯಾರು ಎದುರಬೇಕಾಗಿಲ್ಲ. ಆಯ್ತು ಕೂತ್ಕೊಳ್ಳ, ನಾವೇ ಮಾತಾಡೋಣ. ನಾನೆಲ್ಲೂ ಎದುರಬೇಕಾಗಿಲ್ಲ. ಇಂಥ ಮಾರಕ ಕಾಯಿಲೆ ಇದೆ ಅನ್ನೋದು ಎದುರಬೇಕಾಗಿಲ್ಲ. ನಮ್ಮ ADC ಅವರು ಹೇಳಿದ್ರು, ಸರ್ ಧೈರ್ಯವಾಗಿ ಘೋಷಣೆ ಮಾಡಿ ಸರ್, ನೀವು ಎಲ್ಲ ಕಾಯಿಲೆಗೂ ಚಿಕಿತ್ಸೆ ಆಗ್ಬೇಕಾದ್ರೆ ಹೆಣ್ಮಕ್ಳಿಗೆ ಪ್ರಾಬ್ಲಮ್ ಇರಲಿ, ಯಾರೇ ವಯಸ್ಸಾದವ್ರಿಗಿರ್ಲಿ, ಎಲ್ಲ ಹಾಸ್ಪಿಟಲ್ ಜೊತೆ ಟೈಅಪ್ ಮಾಡಿದ್ವಿ. ₹1 ಖರ್ಚಿಲ್ಲದಂಗೆ ಅವ್ರಿಗೆ ಚಿಕಿತ್ಸೆ ಕೊಡ್ಸೋಣ, ಆಪರೇಷನ್ ಮಾಡಿ. ಇಂಥ ಅವಕಾಶ ನಿಮ್ಗೆ ಸಿಗಕ್ ಸಾಧ್ಯನಾ? ಆಗತ್ತಾ ಇದಲ್ಲ. ಇಷ್ಟು ದೊಡ್ಡ ಮಟ್ಟದ ಆರೋಗ್ಯ ಶಿಬಿರ ನೀವು ಯಾವತ್ತಾದ್ರೂ ಕೆಳಗೊಂಡಲ್ಲಿ ನೋಡಿದ್ರ? ನಮ್ಮ ಸರ್ಕಾರ, ನಮ್ಮ ಅಧಿಕಾರಿಗಳು, ನಮ್ಮ ಸ್ವಾಮೀಜಿ, ನಮ್ಮ ಮೀರಾ ಮೇಡಮ್ ಇದಕ್ಕೆಲ್ಲ ಕಾರಣ. ನೀವೆಲ್ಲ ಆರೋಗ್ಯವಾಗಿರ್ಬೇಕು, ನಮ್ಮ ಊರಿನಲ್ಲಿ ಬದುಕಬೇಕು, ಪಂಚಲಿಂಗೇಶ್ವರ ದೇವಸ್ಥಾನ ಕಟ್ಟುವಾಗ ಕಣ್ತುಂಬಬೇಕು ಅನ್ನೋದು ನಮ್ಮ ಊರಿನ ಮುಖಂಡರುಗಳೆಲ್ಲರ ಆಸೆ, ಹೌದಲ್ವಾ? ಅದಕ್ಕೆ 10 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದೀನಿ. ಸ್ವಾಮೀಜಿ ಕರ್ಕೊಂಡ್ಬಂದು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಭೂಮಿ ಪೂಜೆಯನ್ನ ಮಾಡಿ ಒಂದು ವರ್ಷದಲ್ಲಿ ನನ್ನ ಅಧಿಕಾರಿ ಅವಧಿಯಲ್ಲಿ ಆ ದೇವಸ್ಥಾನವನ್ನ ಉದ್ಘಾಟನೆಯನ್ನ ಶೀಘ್ರದಲ್ಲೇ ಮಾಡ್ತೀನಿ. ನೀವೆಲ್ಲ ಬರ್ತೀರಾ ಇಲ್ವೋ ಭೂಮಿ ಪೂಜೆಗೆ? ಮನೆಯಿಂದ ಬರ್ಬೇಕು ನೀವು. ಅದರ ಜೊತೆಗೆ ಎಲ್ಲ ಈ ಶಿಬಿರಕ್ಕೆ ಯಾರ್ಯಾರು ಪ್ರತ್ಯಕ್ಷವಾಗಿ, ಪರೋಕ್ಷವಾಗಿ, ಪೊಲೀಸ್ ಇಲಾಖೆಯಿಂದ ಹಿಡಿದು ಯಾರ್ಯಾರು ನಮಗೆ ಸಹಕಾರ ಕೊಟ್ಟಿದ್ದಾರೆ ಅವರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತೀನಿ. ಇಂತಹ ಶಿಬಿರಗಳನ್ನ 6 ತಿಂಗಳಿಗೊಂದ್ಸರಿ ಮಾಡ್ತೀವಿ. ನೀವೆಲ್ಲ ಆರೋಗ್ಯವಾಗಿರ್ಬೇಕು. ನನ್ನ ಮಗನಿಗೆ ಕೆಲಸ ಇಲ್ಲ, ಮಾತ್ರ ತಗೊಳ್ಳೋದು ದುಡ್ಡಿಲ್ಲ ಅನ್ನೋ ಯೋಚನೆ ಬರಬಾರ್ದು, ಯಾರಿಗೂ ತೊಂದರೆ ಆಗಬಾರ್ದು. ನಮ್ಮ ಸರ್ಕಾರ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ರಾಜ್ಯ ಸರ್ಕಾರವನ್ನ ಸ್ಥಾಪನೆ ಮಾಡಬೇಕು ಅಂತಿರೋರು. ನಿಮಗೆಲ್ಲ ಒಳ್ಳೇದು ಮಾಡಬೇಕು ಅಂತ ನಾವಿದೀವಿ. ನಿಮ್ಮ ಎಲ್ಲ ರಸ್ತೆಗಳಿಗೂ ಡಾಂಬರೀಕರಣ ಆಲ್ಮೋಸ್ಟ್ ಆಗ್ತಾ ಇದೆ. ನಿಮ್ಮ ನಾಲೆಗಳಲ್ಲಿ ಮೊದಲ 3 ದಿನ ನೀವು ರಾತ್ರಿ ನೀರು ಕಟ್ಟಬೇಕಾಯ್ತೀವಿ. ಏನಿಲ್ಲ, ನೀರು ಬಿಟ್ಟು 5 ಅವರ್ಗೆ ನಿಮ್ಮ ಗದ್ದೆಗಳಿಗೆ ನೀರು ಬರೋ ರೀತಿಯ ಕೆಲಸಗಳನ್ನ ನಾವು ಮಾಡ್ತಾ ಇದೀವಿ. ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ಊಟ ಮಾಡಿಸಿದೀವಿ, ಮಧ್ಯಾಹ್ನ ಎಲ್ಲರೂ ಊಟ ಮಾಡ್ಕೊಂಡೋಗಿ ಬಸ್ ಮಾಡಿದೀವಿ. ನೀವೆಲ್ಲ ಬಸ್ಸಲ್ಲಿ ಮನೆ ತಲುಪಿ ಎಲ್ಲರಿಗೂ ಉಚಿತವಾದ ಮಾತ್ರೆ, ಟ್ರೀಟ್ಮೆಂಟ್ ಎಲ್ಲವನ್ನ ಕೊಡಿಸೋ ಜವಾಬ್ದಾರಿಯನ್ನ ನಾವು ಹೊತ್ಕೊಳ್ತೀವಿ ಅಂತ ಹೇಳಿ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ, ಸ್ವಾಮೀಜಿಯವರ ಆಶೀರ್ವಾದ ನಮ್ಗೆ ಇರಲಿ ಅಂತ ಹೇಳಿ, ಅದರ ಜೊತೆಗೆ ಕಿದ್ವಾಯಿ ಸಂಸ್ಥೆ, ಮಂಡ್ಯ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ,
ರಾಜ್ಯದ ಆರೋಗ್ಯ ಮತ್ತು ಕುಟುಂಬ ಇಲಾಖೆ ಸಂಸ್ಥೆ, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ, ಇವರೆಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಹೇಳಿ, ಈ ಊರಿನ ಮುಖಂಡರಿಗೂ ಕೂಡ ಧನ್ಯವಾದಗಳನ್ನ ಹೇಳಿ, ನಿಮಗೆ ಕೊನೆಯ ವ್ಯಕ್ತಿಗೂ ಟ್ರೀಟ್ಮೆಂಟ್ ಕೊಡುವವರೆಗೂ ಡಾಕ್ಟರು ನಾವೆಲ್ಲ ಇರ್ತೀವಿ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ಧನ್ಯವಾದಗಳು. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.